ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತೊಂದು ದಿನ ಬಸವನ ಜಯಂತಿ ಹಾಗೆಯೇ ಅಕ್ಷಯ ತೃತೀಯದ ದಿನದ ಕುಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಸವನ ಜಯಂತಿ ಏಪ್ರಿಲ್ 20, ಅವತ್ತು ನಮ್ಮ ಆ್ಯನಿವರ್ಸರಿನೂ ಸಹ ಆಗಿತ್ತು. ಆದರೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಂಥ ಮೂಡಲ್ಲಿ ನಾವಿರಲಿಲ್ಲ. ಏಕೆಂದರೆ ಈಗಿನ್ನೂ ಒಂದು ತಿಂಗಳಾಗಿತ್ತು ಅಪ್ಪ ತೀರ್ ಹೋಗಿ. ಹಾಗಾಗಿ ಯಾವುದೇ ಬರ್ತ್ಡೇ ಆ್ಯನಿವರ್ಸರಿ ಏನೂ ಬೇಡ, ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಸಿಂಪಲಾಗಿ ಜಸ್ಟ್ ಮನೇಲಿ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತಿಂಡಿಗೆ ಇವತ್ತು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ನಾನು ಪ್ರದೀಪ್ ಇಬ್ಬರೇ ಇದ್ದಿದ್ದು. ಹಿತೈಷ್ನೂ ಸಹ ನಾನು ಮೈಸೂರಿನಲ್ಲಿ ಬಿಟ್ಟಿದ್ದೀನಿ, ಒಂದು 15 ದಿನ ಇದ್ದು ಬರಲಿ ಮೈಸೂರಿನಲ್ಲಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇಬ್ರಿಗಾಗುವಷ್ಟು, ಅಂದರೆ ಬೆಳಗ್ಗೆ ಮಾಡಿದ್ರೆ ಒಂದು ಮಧ್ಯಾಹ್ನಕ್ಕೂ ಆಗೋ ರೀತಿಯಲ್ಲೇ ನಾನು ಬಿಸಿಬೇಳೆಭಾತನ್ನ ಮಾಡೋದು. ಯಾವುದೇ ಕಾರಣಕ್ಕೂ ಬಿಸಿಬೇಳೆಭಾತು ಕಡಿಮೆ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಎಷ್ಟೇ ಕಡಿಮೆ ಮಾಡಿದ್ರೂ ಅದು ಹೆಚ್ಚಿಬಿಡುತ್ತೆ. ಹಾಗಾಗಿ ಇಲ್ಲಿ ಮೊದಲಿಗೆ ಅಕ್ಕಿ, ಬೇಳೆ, ತರಕಾರಿನೆಲ್ಲ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಎಷ್ಟು ಬೇಕಾದ್ರೂ ನೀರು ಹಾಕ್ಬೋದು. ಸಮ ನೀರು, ನಾವು ಅಕ್ಕಿಗೆ 2 ಕಪ್ಪು ಅಂತ ಹಾಕಿದ್ರೆ ನೀವು ತರಕಾರಿನೆಲ್ಲ ಸೇರಿಸಿ 1 ಕಪ್ ಅಕ್ಕಿಗೆ 2 ಕಪ್ ನೀರು, ತರಕಾರಿಗೆ 1 ಲೋಟ ನೀರು, ಮತ್ತು ಬೇಳೆಗೆ 1 ಲೋಟ ನೀರು, 4 ನೀರನ್ನು ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಅದನ್ನು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಒಣಮೆಣಸಿನ್ಕಾಯಿ, ಇಂಗು, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಈರುಳ್ಳಿ ಇವೆಲ್ಲನೂ ಹಾಕಿ ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ಅದಕ್ಕೆ ಹುಣಸೆ ರಸ ಮತ್ತು ಇನ್ಸ್ಟೆಂಟಾಗಿ ಸಿಗೋವಂಥ ಬಿಸಿಬೇಳೆಭಾತ್ ಪೌಡರು, ಹೊರಗಡೆ ಸಿಗೋವಂಥದ್ದನ್ನೇ ನಾನು ಉಪಯೋಗಿಸಿದ್ದೀನಿ. ಆ ಪೌಡರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಆದ ನಂತರ ಈ ಕಡೆ ಸಪ್ರೇಟಾಗಿ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಅಕ್ಕಿ, ಬೇಳೆ ಮತ್ತು ತರಕಾರಿ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಪಕ್ಕದಲ್ಲಿ ಹಾಲನ್ನ ಸಹ ಕಾಯಲಿಕ್ಕೆ ಇಟ್ಟಿದ್ದೆ, 1 ಲೀಟರ್ ಆಗೋಷ್ಟು. ಅಂದರೆ ಅದು ಸ್ವಲ್ಪ 2 ಡೇಸ್ ಹಳೇದಾಗೋಗಿತ್ತು ಹಾಲು. ನಾವು ಮೈಸೂರಿಗೆ ಹೋಗ್ಬಿಟ್ಟಿದ್ವಿ ಒಂದು 2 ಡೇಸು. ಹಾಗಾಗಿ ಪ್ಯಾಕೆಟ್ ಹಾಗೇ ಇತ್ತು ಫ್ರಿಜ್ಜಲ್ಲಿ. ನೋಡೋಣ ಅಂದರೆ ಚೆನ್ನಾಗಿ ಬಂದರೆ ಬರಲಿ, ಇಲ್ಲ ಮೊಸರಿಗೋ ಏನಕ್ಕಾದರೂ ಉಪಯೋಗಿಸ್ಕೊಂಡ್ರಾಯ್ತು, ಹೆಪ್ಪಾಕಿದ್ರಾಯ್ತು ಅಂತ ಅಂದ್ಕೊಂಡು ನಿಧಾನ ಊರಿನಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಅದನ್ನ. ಇಲ್ಲಿ ಸೈಡ್ ಬೈ ಸೈಡ್ ನಾನು ಬಿಸಿಬೇಳೆಭಾತನ್ನು ಸಹ ರೆಡಿ ಮಾಡ್ತಾಯಿದ್ದೀನಿ. ಅಕ್ಕಿ ಹಾಕಿದ ನಂತರ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು, ಏಕೆಂದರೆ ಅದು ಕುದ್ದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಹಾಕ್ಬಿಟ್ರೆ ನೀವು ಫಸ್ಟು ಸ್ವಲ್ಪ ತೆಳುವಾಗಿ ಹಾಕಿದರೆ ತಿನ್ಬೇಕಾದ್ರೆ ಕರೆಕ್ಟ್ ಹದಕ್ಕೆ ಬರುತ್ತೆ ಅದು. ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಮುಂದವಾಗೇ ಹಾಕಿದ್ದೀನಿ ನಾನು. ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಅಷ್ಟರಲ್ಲಿ ಈ ಕಡೆ ಕೊಬ್ಬರಿನ ಎಣ್ಣೆಯಲ್ಲಿ, ಅಂದರೆ ತುಪ್ಪದಲ್ಲಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿನ ನೀವು ತುರಿದ್ಬಿಟ್ಟು ಸಹ ಹಾಕ್ಬೋದು, ಇಲ್ಲ ಈ ರೀತಿ ಸಣ್ಣ ಸಣ್ಣ ಪೀಸಸ್ನ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿನೂ ಸಹ ಹಾಕ್ಬೋದು. ಸಾಮಾನ್ಯ ನಾನು ತುರಿದು ಹಾಕ್ತಿದ್ದೆ, ಅಂದರೆ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೆ ಈ ರೀತಿ ಪೀಸಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ಇದನ್ನು ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಸೇಮು, ಬಟ್ ಅದೇ ತರಕಾರಿ ಜೊತೆ ಸಣ್ಣ ಈ ಕೊಬ್ಬರಿ ಪೀಸ್ ಸಿಕ್ಕಿದಾಗ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಷ್ಟೇ. ಈ ಕಡೆ ಬಿಸಿಬೇಳೆಭಾತ್ ಸಹ ಚೆನ್ನಾಗಿ ಕುದ್ದು ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಘಮ ಬಂದಿತ್ತು. ಹಾಗಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಈ ತುಪ್ಪದಲ್ಲಿ ಹುರಿದಿರೋ ಅಂಥ ಕೋಕೋನಟ್ನ ಸಹ ಹಾಕ್ಬಿಟ್ಟು 1/4 ಗಂಟೆ ಹಾಗೇ ಮುಚ್ಚಿಟ್ಟಿದ್ದೆ. ಸೊ ಫಸ್ಟ್ ಹದ ಅನ್ನೋಕ್ಕೂ ನೀವು ಇವಾಗ ನೋಡ್ತಾ ಇರೋ ಹದಕ್ಕೂ ನೋಡಿ, ಇವಾಗ 1/4 ಗಂಟೆ ಆದಮೇಲೆ ಗಟ್ಟಿಯಾಗಿದೆ, ಕರೆಕ್ಟ್ ಹದಕ್ಕೆ ಬಂದಿದೆ, ತಿನ್ನೋ ಹದಕ್ಕೆ ಕರೆಕ್ಟಾಗಿ ಬಂದಿದೆ. ನಾನಿಲ್ಲಿ ರಾಜ್ಮುಡಿ ರೈಸ್ನ ಯೂಸ್ ಮಾಡಿರೋದು. ರಾಜ್ಮುಡಿ ರೈಸ್ ಸ್ವಲ್ಪ ಅಂದರೆ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ನೀರು ಹಾಕಿ ಬೇಯಿಸಿದ್ರೆ. ಹಾಗಾಗಿ ಈ ರೀತಿ ತುಂಬಾ ಸಾಫ್ಟಾಗಿ ಮ್ಯಾಶ್ಡ್ ರೀತಿಯಲ್ಲಿ ಆಗಿದೆ. ನಾರ್ಮಲ್ ನೀವು ಸೋನಾ ಮಸೂರಿ ರೈಸ್ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಚೆನ್ನಾಗೇ ಬರುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿತ್ತು ಬಿಸಿಬೇಳೆಭಾತು. ಆ್ಯಂಡ್ ರಾಜ್ಮುಡಿ ರೈಸ್ ಆಗಿರೋದ್ರಿಂದ ನಿಮ್ಗಳಿಗೆ ಟೇಸ್ಟ್ ನೋಡಿದರೆ ರಾಜ್ಮುಡಿ ರೈಸ್ದು ನಿಮಗೆ ಗೊತ್ತಾಗುತ್ತೆ. ನಾರ್ಮಲ್ ಅಕ್ಕಿಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ತುತ್ತು 2 ತುತ್ತು ಹೆಚ್ಚಿಗೆ ತಿನ್ನೋಣ ಅನ್ನೋ ರೀತಿಯಲ್ಲಿ ಟೇಸ್ಟ್ ಇರುತ್ತೆ ರಾಜ್ಮುಡಿ ರೈಸು. ಹಾಗಾಗಿ ಪಾಲಿಶ್ಡ್ ರೈಸ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ನಾವು ರಾಜ್ಮುಡಿ ರೈಸ್ಗೆ ಸ್ವಿಚ್ ಆನ್ ಆಗಿದ್ದೀವಿ. ತಿಂಡಿ ಟೈಮು ಮೈಸೂರಿಂದ ಹಿತೈಷ್ ಸಹ ಕಾಲ್ ಮಾಡಿದ್ದ, ಹಾಗಾಗಿ ವಿಡಿಯೋ ಕಾಲ್ ಮಾಡ್ತಾ ತಿಂಡಿನ ತಿಂದಿದ್ದಾಯಿತು. ನಾನು ತೋರಿಸಿದ್ದೆ ಅಲ್ವಾ, ಪಕ್ಕ 1 ಲೀಟರ್ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದು 2 ಡೇಸ್ ಹಳೇದಾಗೋಗಿತ್ತು ಅಂತ, ಅದು ಒಡೆದೇ ಹೋಯಿತು. ಇನ್ನು ಸುಮ್ಮನೆ ಹೊರಗಡೆ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ಪನ್ನೀರನ್ನ ಸೆಟ್ ಆಗಲಿಕ್ಕೆ ಇಟ್ಬಿಟ್ಟಿದ್ದೆ ನಾನು. ಒಂದು ಕರ್ಚಿಫ್ ಬಟ್ಟೆನಲ್ಲಿ ಕಟ್ಟಿ ಅದ್ರ ಮೇಲೆ ಕುಟ್ಟಾಣಿಗೆ ನೀರನ್ನು ಹಾಕಿ ತುಂಬಿ ಭಾರವಾಗಿರೋವಂಥ ವಸ್ತುನ ಇಟ್ಟಿದ್ದೆ. ಒಂದು ಅರ್ಧ ಗಂಟೆ ಬಿಟ್ಟು ನೀಟಾಗಿ ಸೆಟ್ಟಾಗಿತ್ತು. ಸೊ ಇವಾಗ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, 1 ಲೀಟರ್ ಹಾಲಿನಲ್ಲಿ ನನಗೆ ಆಲ್ಮೋಸ್ಟ್ ನಮ್ಗೆ ಹೊರಗಡೆ 120 ರೂಪೀಸ್ಗೆ ಏನು ಪನ್ನೀರ್ ತೊಗೋತೀವಿ ಅದಕ್ಕಿಂತನೂ ಸ್ವಲ್ಪ
ಜಾಸ್ತಿನೇ ಬಂದಿದೆ. 1 ಲೀಟರ್ ಹಾಲಿಗೆ ನಾನು ತಗೊಳ್ಳೋದು ಶುಭಂ ಪ್ಯಾಕೆಟು ಅರೌಂಡ್ 58 ಏನೋ ಆಗುತ್ತೆ, 56, 57, 58 ನನಗಷ್ಟು ನೆನಪಿಲ್ಲ. 60 ರೂಪಾಯಿ ಒಳಗಡೆನೆ ಅಷ್ಟು ಹಾಲಿಗೆ ಇಷ್ಟು ಪನ್ನೀರಾಗಿದೆ. ನಾನು ಇನ್ನೊಂದು ವೀಡಿಯೋದಲ್ಲೂ ತೋರಿಸಿದ್ದೆ ಪನ್ನೀರ್ ಯಾವ ರೀತಿ ಮಾಡೋದು ಅಂತ. ಸೊ ನನಗೆ ಮನೆಯಲ್ಲೇ ಸಡನ್ನಾಗಿ ಪನ್ನೀರ್ ಬೇಕು ಅಂದರೆ ನಾನು 1 ಲೀಟರ್ ಹಾಲನ್ನ ಒಡಿಸಿ ವಿನೆಗರ್ ಹಾಕಿ ಇದೇ ರೀತಿಯಲ್ಲೇ ಪನ್ನೀರ್ ಮಾಡೋದು. ಆ್ಯಂಡ್ ಸುಮಾರು ಜನ ಒಬ್ಬೊಬ್ಬರು ಕಮೆಂಟ್ ಮಾಡಿದರೆ ಇದು 1 ಲೀಟರ್ ಹಾಲಿಂದಂತೂ ಖಂಡಿತ ಅಲ್ಲ 2 ಲೀಟರ್ ಹಾಲು ಯೂಸ್ ಮಾಡಿದ್ದೀರಾ ಅಂತ. ಖಂಡಿತ ಇಲ್ಲ, ಇದು 1 ಲೀಟರ್ ಹಾಲಿನಲ್ಲಿ ನಾನು ಪ್ರಿಪೇರ್ ಮಾಡಿರೋವಂಥ ಪನ್ನೀರು. ಆದರೆ ಶುಭಂ ಪ್ಯಾಕೆಟ್ನೇ ತೊಗೋಬೇಕು, ಅದು ತುಂಬಾ ಥಿಕ್ ಇರುತ್ತೆ ಹಾಲು ಆ್ಯಂಡ್ ಅದರಲ್ಲಿ ಫ್ಯಾಟ್ ಅಂಶನೂ ಸಹ ಜಾಸ್ತಿ ಇರುತ್ತೆ. ಆವಾಗಷ್ಟೇ ನಿಮಗೆ ಇಷ್ಟು ಚೆನ್ನಾಗಿ ಪನ್ನೀರ್ ಬರೋದು. ಸೊ ನೋಡಿ, ಪನ್ನೀರ್ ಪೀಸಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ನೀರನ್ನು ತುಂಬಿಟ್ರೆ ನೀವು ಒಂದು ವಾರದ ತನಕ ಆರಾಮಾಗಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ಸ್ವಲ್ಪ ಸ್ವಲ್ಪ ಗ್ರೇವಿಗೆ, ಸ್ವಲ್ಪ ಪಲಾವ್ಗಳಿಗೆ, ಪನ್ನೀರ್ ಫ್ರೈಡ್ ರೈಸ್ಗೆ ಅದಕ್ಕೆಲ್ಲನೂ ಯೂಸ್ ಮಾಡ್ಕೋಬೋದು. ಇಲ್ಲ ಈ ರೀತಿ ಪೀಸಸ್ಸೇ ಬರಲಿಲ್ಲ, ಪುಡಿ ಪುಡಿ ಆಗೋಯ್ತು ಅಂದ್ರೂ ಸಹ ನೀವು ಹಾಗೇ ಬಾಕ್ಸಿಗೆ ಹಾಕ್ಬಿಟ್ಟು ಪನ್ನೀರ್ ಬುರ್ಜಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೋಟೀನ್ ರಿಚ್ ಆಗಿರುತ್ತೆ. ಖಂಡಿತ ಹಾಲು ಒಡೆದೋಯ್ತು ಅಂತ ಅಂದ್ಬಿಟ್ಟು ವೇಸ್ಟ್ ಮಾಡಬೇಡಿ. ಸೊ ಈ ರೀತಿ ತಯಾರು ಮಾಡಿ ಇಟ್ಕೊಳ್ಳಿ ನೀವು ಮನೆಯಲ್ಲೇ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆ್ಯನಿವರ್ಸರಿ ಆಗಿರೋ ಕಾರಣ. ಬಟ್ ಬೆಳಗ್ಗೆ ಸ್ವಲ್ಪ ಲೇಟ್ ಆಗೋಯಿತು, ಹಾಗಾಗಿ ಸಂಜೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಸವನ ಜಯಂತಿ ಆಗಿರೋದ್ರಿಂದ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ದೇವರಿಗೆ. ಚನ್ನಪಟ್ಟಣ, ಹಾಸನ ಚನ್ನಪಟ್ಟಣ ಸರ್ಕಲಲ್ಲಿ ಒಂದು ದೇವಸ್ಥಾನ ಇದೆ, ಮಲ್ಲೇಶ್ವರ ದೇವಸ್ಥಾನ ಅಂತ, ಶಿವನ ದೇವಸ್ಥಾನ. ತುಂಬಾ ಚೆನ್ನಾಗಿದೆ, ಕಾಮ್ ಆಗಿದೆ, ದೊಡ್ಡ ದೇವಸ್ಥಾನ, ಸಖತ್ ಕಾಮ್ ಅಂತ ಅನ್ನಿಸ್ತು ನನಗೆ. ಸೊ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಹಾಗೆಯೇ ಅಕ್ಷಯ ತೃತೀಯಾಗಿ ಏನಾದರೂ ಶಾಪಿಂಗ್ ಮಾಡಬೇಕಲ್ವ, ಅದನ್ನೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು 7 ಗಂಟೆಗೇ, ಅಂದರೆ ತೀರಾ ಏನು ಬೇಗ ಎದ್ದೇಳ್ತಾ ಇಲ್ಲ ಇವಾಗ, ಸ್ಕೂಲೆಲ್ಲ ಏನೂ ಇಲ್ಲ ಅಲ್ವಾ. ಸ್ಕೂಲ್ ಇತ್ತು ಅಂತ ಅಂದರೆ 5:30, 6 ಗಂಟೆಗೆ ಎದ್ಬಿಡ್ತೀನಿ. ಇವಾಗ 7 ಗಂಟೆ 7:15 ಆಗುತ್ತೆ. ಎದ್ದಿದ್ದ ಹಾಗೆಯೇ ತುಪ್ಪಕ್ಕೆ ತುಂಬ ಆರ್ಡರ್ಸ್ ಬಂದಿತ್ತು ಇವತ್ತೂ. ಹಾಗಾಗಿ ಒಂದು ಸ್ವಲ್ಪ ತುಪ್ಪ ರೆಡಿ ಮಾಡ್ಕೊಬಿಟ್ರೆ ಸಂಜೆ ಅಷ್ಟರಲ್ಲಿ ಅದನ್ನು ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡಿಬಿಡ್ಬೋದು ಅಂತ ನಾನಲ್ಲಿ ತುಪ್ಪನ ಕಾಯಲಿಕ್ಕೆ ಇಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಆರ್ಡರ್ಸ್ ಬಂದಿತ್ತು, ಆಲ್ಮೋಸ್ಟ್ ಒಂದು 6 to 7 ಲೀಟರ್ಸ್ ಆಗುವಷ್ಟು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೆಣ್ಣೆ ತರಿಸಿದ್ದೀನಿ ನಾನು. ಆ್ಯಂಡ್ ತುಪ್ಪ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಎಲ್ಲರೂ. ಚಿಕ್ಕವರಿದ್ದಾಗಲಿಂದ ಯಾರು ನಾಟಿ ಹಸುವಿನ ತುಪ್ಪ ತಿಂದು ರೂಢಿ ಇರ್ತಾರೆ ಅವರಿಗೆ ಈ ರುಚಿ ಗೊತ್ತಾಗುತ್ತೆ. ತುಂಬ ಜನ ನನಗೆ ರಿವ್ಯೂನೂ ಸಹ ಕೊಡ್ತಾ ಇದ್ದೀರಾ. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ಮೇಡಮ್ ಈ ಥರ ತುಪ್ಪ ತಿಂದಿದ್ದು, ಇವಾಗೆಲ್ಲ ಕಲಬೆರಕೆ ಎಲ್ಲ ಸ್ಟಾರ್ಟ್ ಆಗಿ ಬರೀ ಕೆನೆಯಲ್ಲಿ ತುಪ್ಪ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ತುಪ್ಪ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೆ. ಹೇಗಿರುತ್ತೋ ಏನೋ ಅಂತ 1/4 ಲೀಟ್ರ್ ತರಿಸ್ಕೊಂಡಿದ್ದೆ ನಿಮ್ಮ ಹತ್ರ. ಇವಾಗ 1 kgಗೆ ಆರ್ಡರ್ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಮ್ಮಮ್ಮ ಮಾಡ್ತಿದ್ದಂಥ ತುಪ್ಪದ ರುಚಿ ಬಂತು ನನಗೆ. ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೆ ಅದರ ಘಮದಲ್ಲೇ ಗೊತ್ತಾಯಿತು, ಓ ನಾವು ಚಿಕ್ಕವರಿದ್ದಾಗ ತಿಂತಿದ್ವಲ್ಲ ಆ ರೀತಿ ಇದೆ ತುಪ್ಪ ಅಂತ. ಆ್ಯಂಡ್ ತುಂಬಾ ಖುಷಿ ಆಯಿತು ಆ ಆರ್ಡರ್ಸ್ ನೋಡಿಬಿಟ್ಟು. ನನಗೆ ಲಡ್ಡುಗೂ ಅಷ್ಟೇ ತುಂಬಾ ಆರ್ಡರ್ಸ್ ಬಂದಿತ್ತು, ಅಂದರೆ ಡೇಟ್ಸ್ ಲಾಡುಗೆ. ಡೇಟ್ಸ್ ಬಿಟ್ಟು ಬೇರೆ ಯಾವುದಾದ್ರೂ ಲಾಡು ಮಾಡಿಕೊಡಿ ಅಂತಲೂ ಸಹ ತುಂಬ ಕೇಳ್ತಾ ಇದ್ದೀರಾ. ಆ್ಯಂಡ್ ನನಗೆ ಟೈಮ್ ಆಗ್ತಾಯಿಲ್ಲ, ಇದನ್ನೇ ಇಷ್ಟೆಲ್ಲ ನನಗೆ ಮನೆ ಕೆಲಸ ಮತ್ತು ಅಡುಗೆ ತಿಂಡಿ ವಿಡಿಯೋ ವ್ಲಾಗು ಮತ್ತು ಆರ್ಡರ್ಸು ಎಲ್ಲನೂ ನೋಡಿಕೊಂಡು ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸು ಎಷ್ಟೊಂದು ಮಾಡ್ಬೋದು ಲೇಬರ್ಸ್ನ ಇಟ್ಕೊಂಡು. ಬಟ್ ಏನಂತ ಅಂದರೆ ನನಗೆ ಒಂದು ಸ್ವಲ್ಪ ಫ್ರೀ ಅಂತ ಅನ್ನಿಸ್ಬೇಕು. ಹಾಗಾಗಿ ನಾನು ಸ್ವಲ್ಪ ಬೇರೆ ಬೇರೆ ಸ್ಟಾರ್ಟ್ ಮಾಡ್ತಾ ಇಲ್ಲ. ತುಂಬ ಜನ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀರಾ. ಸೊ ನೋಡೋಣ ಇನ್ನು ಮಿಕ್ಕಿದ ಮುಂದಿನ ದಿನಗಳಲ್ಲಿ ನನಗೇನಾದರೂ ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಮಾಡಬೇಕು, ರುಚಿಯಾಗಿ ಶುಚಿಯಾಗಿ ಅಂತ ಅಂದರೆ ಖಂಡಿತ ನಾನು ಮಾಡಿ ವಿಡಿಯೋ ವ್ಲಾಗ್ನಲ್ಲಿ ತೋರಿಸ್ತೀನಿ ನಿಮ್ಗಳಿಗೆ. ಸೊ ನೀವು ಅವಾಗ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಸೊ ಅಲ್ಲಿ ಸೈಡ್ ಬೈ ಸೈಡ್ ತುಪ್ಪ ರೆಡಿ ಆಗೋಕ್ಕೆ ತುಂಬಾ ಟೈಮ್ ಬೇಕು. ಆಲ್ಮೋಸ್ಟ್ ಅದೊಂದು 10 kg ಆಗೋಷ್ಟು ಬೆಣ್ಣೆ ನಾನು ತರಿಸಿದ್ದು ಊರಿಂದ. ಸೊ ಹಾಗಾಗಿ ಅದೊಂದು 2.5 hours ಬೇಕು. ನೀವು ನೋಡಿದ್ರಿ ಟೈಮು, ನಾನು 7:15ಗೆ ಅಷ್ಟು ಬೆಣ್ಣೆ ಕಾದಿತ್ತು ಅಂತ ಅಂದರೆ 7:15 ನಾನು ತುಪ್ಪ ಆಗಲಿಕ್ಕೆ ಆ ಪಾತ್ರೆಯಲ್ಲಿ ಇಟ್ಟಿದ್ದಿತ್ತು. ಕರೆಕ್ಟಾಗಿ 10 ಗಂಟೆಗೆ ನಾನು ಸ್ಟವ್ನ ಆಫ್ ಮಾಡಿರೋದು. ಅಷ್ಟು ಗಂಟೆ ಕಾಲ ತುಪ್ಪನ ಚೆನ್ನಾಗಿ ಕಾಯಿಸಿದ್ದೀನಿ. ಸೊ ತುಂಬ ಒಳ್ಳೆ ಘಮ ಬರ್ತಾ ಇರುತ್ತೆ, ಇಡೀ ಏರಿಯಾಗೆ ಘಮ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ತುಪ್ಪ ಕಾಯಿಸ್ತಾ ಇದ್ದರೆ ಒಂದು ಸಣ್ಣ ಉಂಡೆ ಬೆಣ್ಣೆ ಕಾಯಿಸಿದ್ರೇ ಅಷ್ಟು ಘಮ ಬರುತ್ತೆ. ಇನ್ನು ಅಷ್ಟೆಲ್ಲ ಚೆನ್ನಾಗಿ
ಕಾಯಿಸಿದ್ರೆ ಇನ್ಯಾವ ರೀತಿ ಘಮ ಬರಬೇಡ ಹೇಳಿ ಅಲ್ವಾ. ತುಂಬಾ ಚೆನ್ನಾಗಿದೆ ಆ್ಯಂಡ್ ಫ್ರೆಶ್ ಆಗಿ ನೀವು ನೋಡ್ತಾ ಇದ್ದೀರಾ, ಅಡುಗೆ ಮನೆಯಲ್ಲೇ ನಾವೆಲ್ಲನೂ ಸಹ ಪ್ರಿಪೇರ್ ಮಾಡೋದ್ರಿಂದ ನಿಮಗೆ ಹೈಜಿನಿಕ್ ವೇನಲ್ಲೇ ಎಲ್ಲ ಪ್ರಾಡಕ್ಟ್ಸೂ ಸಿಗುತ್ತೆ. ಆ್ಯಂಡ್ ತುಂಬ ಜನ ನಮ್ಮ ಮಗುಗೆ ಕೊಡಬೇಕು ಮೇಡಮ್ ಪ್ರಾಡಕ್ಟ್ಸು, ತುಂಬ ಹೈಜೀನಾಗಿ ಮಾಡ್ತೀರಾ ಅಲ್ವಾ, ನೀವೇ ಮಾಡ್ತೀರಾ ಅಲ್ವಾ ಅಂತಲೂ ಸಹ ಕೇಳ್ತಾರೆ. ಖಂಡಿತ ನಾನೇ ಎಲ್ಲನೂ ಪ್ರಿಪೇರ್ ಮಾಡೋದು. ಹಾಗಾಗಿ ನೀವು ಕಣ್ಣು ಮುಚ್ಕೊಂಡು ಆರ್ಡರ್ ಪ್ಲೇಸ್ ಮಾಡ್ಬೋದು ಏನೇ ಪ್ರಾಡಕ್ಟ್ಸ್ ಬೇಕು ಅಂದ್ರೂ. ಸೊ ಪಲ್ಯನೂ ಸಹ ರೆಡಿ ಆಯಿತು ಸೈಡ್ ಬೈ ಸೈಡ್. ಅಂದರೆ ನಾನು ಬೀಟ್ರೂಟ್ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಚಪಾತಿಗೆ ನಾವು ನಮ್ಮಲ್ಲೇ ಸಿಗೋವಂಥ ಮಲ್ಟಿಗ್ರೇನ್ ಆಟಾನೇ ಯೂಸ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಹೊರಗಡೆ ಸಿಗೋವಂಥ ಚಪಾತಿ ಹಿಟ್ಟು ಸ್ವಲ್ಪ ನಿಮಗೆ ರಬ್ಬರ್ ಥರ ಬರುತ್ತೆ, ಅಂದರೆ ತುಂಬ ಅದು ಪಾಲಿಶ್ಡ್ ಥರ ಮಾಡಿಬಿಟ್ಟಿರ್ತಾರೆ. ಅದರಲ್ಲಿ ಸ್ವಲ್ಪ ನಿಮಗೆ ಮೈದಾ ಅಂಶನೂ ಸಹ ಇದ್ದೇ ಇರುತ್ತೆ, ಹಾಗಾಗಿ ರಬ್ಬರ್ ಥರ ಬರುತ್ತೆ. ಬಟ್ ನಮ್ಮಲ್ಲಿ ಸಿಗೋವಂಥ ಮಲ್ಟಿಗ್ರೇನ್ ಆಟ ಖಂಡಿತ ಯಾವುದೇ ರೀತಿ ಮೈದಾ ಇರೋದಿಲ್ಲ. ಇದರಲ್ಲಿ ನಾನು ಗೋಧಿ ಜೊತೆಗೆ ಬಾಜ್ರಾ ಮತ್ತು ಬಿಳಿ ಜೋಳ, ಮೆಕ್ಕೆಜೋಳ, ಹೆಸರು ಕಾಳು ಬರುತ್ತೆ ನೋಡಿ, ಗ್ರೀನ್ ಕಲರ್ದು ಮೂಂಗ್, ಅದನ್ನು ಸಹ ಸೇರಿಸ್ತೀನಿ. ಕಡಲೆಕಾಳನ್ನ ಸೇರಿಸ್ತೀನಿ, ಸೋಯಾಬೀನ್ನ ಸೇರಿಸ್ತೀನಿ. ಹಾಗೆಯೇ ಅದಕ್ಕೆ ರಾಗಿನೂ ಸಹ ನಾನು ಒಂದು ಅರ್ಧ ಕೆಜಿ 1 kg ಆಗುವಷ್ಟು, ಅಂದರೆ ಗೋಧಿ ಎಷ್ಟು ಕೆಜಿ ತೊಗೊಂಡಿರ್ತೀನಿ ಅದಕ್ಕೆ ತಕ್ಕಂತೆಯೂ ಸಹ ನಾನು ರಾಗಿ ಅಂದರೆ ಪ್ಲೇನ್ ರಾಗಿ ಅಲ್ಲ, ಸ್ಪ್ರೌಟೆಡ್ ರಾಗಿನ ಯೂಸ್ ಮಾಡಿರ್ತೀನಿ. ಅಂದರೆ ರಾಗಿನ ತೊಳೆದು ನೆನೆ ಹಾಕಿ ಮೊಳಕೆ ಬರೆಸಿ ಬಿಸಿಲಿನಲ್ಲಿ ಒಣಗಿಸಿರೋ ಅಂಥ ರಾಗಿನ ನಾನು ಹಾಕೋದು. ಎಲ್ಲ ಥರದ್ದು ಕಾಳುಗಳು ಮಿಶ್ರಣ ಇದರಲ್ಲಿ ಇರೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಆ್ಯಂಡ್ ತಂಪು ಸಹ. ಸಾಮಾನ್ಯ ಚಪಾತಿ ತಿಂದರೆ ಹೀಟ್ ಆಗುತ್ತೆ, ಅಯ್ಯೋ ಬಾಡಿ ಹೀಟು ಅದು ಈ ಬೇಸಿಗೆನಲ್ಲಿ ಅಂತ ಹೇಳಿದವ್ರಿಗೆ ನಮ್ಮಲ್ಲಿ ಸಿಗೋಂಥ ಮಲ್ಟಿಗ್ರೇನ್ ಆಟ ಅದು ನೀವು ಡೈಲಿ ತಿಂದ್ರೂ ಸಹ ಯಾವುದೇ ರೀತಿ ಹೀಟ್ ಆಗೋದಿಲ್ಲ, ಬಾಡಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಹೇಳಿದ್ದೆ ಡೇಟ್ಸ್ ಲಡ್ಡುಗೂ ಸಹ ತುಂಬಾ ಆರ್ಡರ್ಸ್ ಬಂದಿತ್ತು ಅಂತ. ಸೊ ತುಪ್ಪ ಕಾಯೋ ಅಷ್ಟರಲ್ಲಿ ಈ ಕಡೆ ಡೇಟ್ಸ್ನು ಸಹ ನಾನು ಬೀಜ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ನಿಮಗೆ ನಮ್ಮಲ್ಲಿ ಸಿಗೋವಂಥ ಯಾವುದೇ ಪ್ರಾಡಕ್ಟ್ಸ್ ಬೇಕಿತ್ತು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸೋವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿದ್ರೂ ಸಹ ನಾನು ಕಾಲ್ನ ರಿಸೀವ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊತೀನಿ. ಕರೆಕ್ಟಾಗಿ ಅಡ್ರೆಸ್ಸು ಎಲ್ಲ ಕಳಿಸ್ಕೊಡಿ, ನಾವು ಖಂಡಿತ ವಿತಿನ್ 3 or 4 days ನಮ್ಮಲ್ಲಿ ಯಾವ್ದ್ಯಾವುದು ಪ್ರಾಡಕ್ಟ್ಸ್ ನಿಮಗೆ ಬೇಕೋ ಅದನ್ನೆಲ್ಲ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಚಪಾತಿ ಇವತ್ತು ರೋಟಿ ಥರ, ನಾರ್ತ್ ಇಂಡಿಯನ್ ಸ್ಟೈಲ್ ರೋಟಿ ಥರ ಮಾಡಿದ್ದೆ. ಅಂದರೆ ನಾರ್ಮಲಾಗಿ ಟ್ರಯಾಂಗಲ್ ಶೇಪಲ್ಲಿ ಮಡ್ಚಿ ಮಾಡೋವಂಥ ಚಪಾತಿ ಮಾಡಲಿಲ್ಲ, ಜಸ್ಟ್ ಅರೆದ್ಬಿಟ್ಟು ಸ್ಟವ್ ಮೇಲೆ ಎರಡೂ ಕಡೆ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಸುಡ್ತಾರೆ ನೋಡಿ, ಆ ರೀತಿ ಮಾಡಿದ್ದೆ. ಸಖತ್ತಾಗಿ ಉಬ್ಕೊಂಡು ಬಂದಿತ್ತು, ಟೇಸ್ಟಿಯಾಗಿತ್ತು. ಖಂಡಿತ ನೀವು ಸಹ ಟ್ರೈ ಮಾಡಿ.